ವೆಲ್ಕಮ್ ಟು ತುಲ್ಜಾ ಫ್ಯಾಮಿಲಿ ಥ್ರೆಡ್ಸ್. ಇವತ್ತು ಐಸ್ ಕ್ರೀಮನ್ನು ಯಾವ ಥರ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ. ಮೊದಲಿಗೆ ನಾನು ಒಂದು ಪ್ಯಾನ್ಗೆ ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಹಾಲನ್ನು ಚೆನ್ನಾಗಿ ಕುದಿಸ್ಬೇಕು, ಒಂದು ಬಾಯ್ಲ್ ಬರಬೇಕು. ಒಂದು ಬಾಯ್ಲ್ ಬಂದ ತಕ್ಷಣ ನಾವು ಅದಕ್ಕೆ 1/2 ಕಪ್ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಅರ್ಧ ಲೀಟ್ರ್ ಹಾಲಿಗೆ 1/2 ಕಪ್ ಸಕ್ಕರೆ. 1.5 ಟೀ ಸ್ಪೂನ್ ಕಾರ್ನ್ಫ್ಲೋರ್ನ ಹಾಲಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಪ್ಲಸ್ 3 ಟೇಬಲ್ ಸ್ಪೂನ್ ಮಿಲ್ಕ್ ಪೌಡರ್. ಇದಿಷ್ಟನ್ನು ನಾವು ಹಾಲಿಗೆ ಒಂದು ಸಣ್ಣ ಬಟ್ಲಲ್ಲಿ ಹಾಲನ್ನು ತೊಗೊಂಡು ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಕಲ್ತ ನಂತರ ಇದನ್ನು ನಾವು ಕುದಿಯೋ ನೀರಿಗೆ ಹಾಕ್ಕೊಂಡು ಕಲಿಸ್ಕೋಬೇಕು. ಅದು ಹಾಲೇನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಆಗುತ್ತೆ. ನಾವು ಐಸ್ ಕ್ರೀಮ್ ಮಾಡಬೇಕಾದ್ರೆ ಫಸ್ಟಿಗೆ ನಾವು ಈ ಥರ ಬೇಸನ್ನು ಪ್ರಿಪೇರ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿ ನಾವು ಇದನ್ನು ಒಂದು ದೊಡ್ಡ ಕಂಟೈನರ್ ತೊಗೊಂಡು ನಾವು ಅದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಒಂದು ನೈಟ್ ಏನಂತಂದರೆ ಫ್ರಿಜ್ಜಲ್ಲಿ ಇಡಬೇಕು ಐಸ್ ಮಾಡ್ಕೊಳ್ಳೋದಕ್ಕೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಐಸ್ ಕ್ರಿಸ್ಟಲ್ಸ್ ಇರದೇ ಇರೋ ಥರ ನಾವು 1 ಅವರ್ ಬಿಫೋರೇ ಹೊರಗಡೆ ತೆಗೆದುಕೊಂಡು ಇಟ್ಕೋಬೇಕು. ಅದು ಐಸ್ ಕ್ರಿಸ್ಟಲ್ಸ್ ಎಲ್ಲ ಹೋಗಿ ಈ ಥರ ಲಿಕ್ವಿಡ್ ಫಾರ್ಮ್ ಆಗಬೇಕು. ನಾವು ಅರ್ಧ ಲೀಟ್ರ್ ಹಾಲಿಗೆ 1 ಕಪ್ ಏನಂತಂದರೆ ವಿಪ್ಪಿಂಗ್ ಕ್ರೀಮನ್ನು ತೊಗೋಬೇಕು. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ಸ್ಟಿಫ್ ಪೀಕ್ಸ್ ಬರೋ ತನಕ. ನೋಡಿ, ಈ ಥರ ಸ್ಟಿಫ್ ಪೀಕ್ಸ್ ಬರಬೇಕು. ಈಗ ಇದಕ್ಕೆ ನಾವು ಏನು ಕಸ್ಟರ್ಡ್ ಬೇಸ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸ್ಕೋಬೇಕು ಪೂರ್ತಿಯಾಗಿ. ಐಸ್ ಕ್ರಿಸ್ಟಲ್ಸ್ ಇರದೇ ಇರೋ ಥರ ಅದನ್ನು ಲಿಕ್ವಿಡ್ ಫಾರ್ಮ್ಗೆ ನಾವು ಇದು ಮಾಡಿಕೊಂಡು ವಿಪ್ಪಿಂಗ್ ಕ್ರೀಮ್ಗೆ ಸೇರಿಸ್ಕೊಂಡು ಮತ್ತೆ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಈಗ ಇದು ರೆಡಿಯಾಗಿದೆ. ಇದಕ್ಕೆ ನಾವು ಫ್ಲೇವರ್ಸ್ಗಳನ್ನು ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಓರಿಯೋ ಬಿಸ್ಕಿಟಿಂದು ಮತ್ತು ಪಾನ್ ಫ್ಲೇವರ್ದು ನಾನಿಲ್ಲಿ ಐಸ್ ಕ್ರೀಮ್ ಮಾಡ್ತಾಯಿದ್ದೀನಿ. ಸೊ ಇದನ್ನು ನಾನು 2 ಪೋರ್ಷನ್ ಆಗಿ ಮಾಡ್ಕೋತೀನಿ. ಈ ಥರ 1/2 ಪೋರ್ಷನ್ನ ತೆಗೆದಿಟ್ಕೋಬೇಕು. ನಾನು ಅದನ್ನು ಪಾನ್ ಫ್ಲೇವರ್ ಮಾಡ್ತೀನಿ. ಇನ್ನೊಂದು 1/2 ಪೋರ್ಷನಿಗೆ ನಾನು ಕ್ರಷ್ ಮಾಡಿರುವಂಥ ಓರಿಯೋ ಬಿಸ್ಕೆಟ್ಸ್ ಆಮೇಲೆ ವೆನಿಲಾ ಎಸೆನ್ಸ್ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಇದನ್ನು ಏರ್ ಟೈಟ್ ಕಂಟೈನರ್ ಬಾಕ್ಸಲ್ಲಿ ಹಾಕಿಟ್ಟು ಓವರ್ ನೈಟ್ ನಾವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಇದನ್ನು ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ, ಏರ್ ಟೈಟ್ ಕಂಟೈನರ್ಗೆ. ಗಾರ್ನಿಷಿಂಗ್ಗೆ ಅಂಥೇಳಿ ಕ್ರಷ್ ಮಾಡಿರುವಂಥ ಓರಿಯೋ ಬಿಸ್ಕೆಟ್ಸನ್ನು ಹಾಕೋಣ. ಲಿಡ್ಡನ್ನು ಕ್ಲೋಸ್ ಮಾಡಿ ಫ್ರಿಜ್ಜಲ್ಲಿ ಇಡೋಣ. ಈಗ ಇನ್ನೊಂದು ಪೋರ್ಷನಿಗೆ ನಾವು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದಕ್ಕೆ 1/2 ಟೀ ಸ್ಪೂನ್ ಏನಂದರೆ ವೆನಿಲಾ ಎಸೆನ್ಸ್ ಆ್ಯಡ್ ಮಾಡ್ಕೋಬೇಕು. ಇದು ನಾನು ಪಾನ್ ಫ್ಲೇವರ್ ಮಾಡ್ತಾಯಿದ್ದೀನಿ, ಹಾಗಾಗಿ 2 ಟೇಬಲ್ ಸ್ಪೂನ್ ಗುಲ್ಕನ್ನು ಆ್ಯಡ್ ಮಾಡ್ಕೋಬೇಕು. ಸ್ವಲ್ಪ ಗ್ರೀನ್ ಕಲರ್ 1 ಡ್ರಾಪ್ ಏನಂದರೆ ಗ್ರೀನ್ ಕಲರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಬೀಟ್ ಮಾಡ್ಕೊಂಡ ನಂತರ ಇದನ್ನು ಒಂದು ಏರ್ ಟೈಟ್ ಕಂಟೈನರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಓವರ್ ನೈಟ್ ಫ್ರಿಜ್ಜಲ್ಲಿ ಇಡೋಣ.
ಈಗ ರೆಡಿ ಇದೆ ಅದು. ಟೆಕ್ಸ್ಚರ್ನ ನೀವು ನೋಡ್ಬೋದು, ಐಸ್ ಕ್ರಿಸ್ಟಲ್ಸ್ ಏನೂ ಫಾರ್ಮ್ ಆಗಿಲ್ಲ. ಮನೇಲಿ ಶುಚಿಯಾಗಿ ನೀವು ಟೇಸ್ಟಿಯಾಗಿ ಐಸ್ ಕ್ರೀಮನ್ನು ಮಾಡ್ಕೋಬೋದು. ರೆಡಿ ಟು ಸರ್ವ್. ಇದು ಇನ್ನೂ ಒಂದು ಸ್ವಲ್ಪ ಗಟ್ಟಿ ಆಗಬೇಕಿತ್ತು. ನನ್ನ ಮಕ್ಕಳು ತುಂಬ ಅವಸರ ಮಾಡ್ತಾಯಿದ್ರು, ಹಾಗಾಗಿ ನಾನು ತೆಗೆದುಬಿಟ್ಟೆ. ಸೊ ಇದು ಕೂಡ ಸೇಮ್ ಅದೇ ಥರನೇ ಟೆಕ್ಸ್ಚರ್ ಬಂದಿದ್ದು. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕಿತ್ತು, ಬಟ್ ನನ್ನ ಮಕ್ಕಳಿಗೆ ಬಿಡ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಬೇಗ ಫ್ರಿಡ್ಜಿಂದ ತೆಗೆದುಬಿಟ್ಟೆ. ನೋಡಿ, ಟೆಕ್ಸ್ಚರ್ನ ನೀವು ನೋಡ್ಬೋದು. ತುಂಬ ಟೇಸ್ಟಿಯಾಗಿ ಬಂದಿತ್ತು. ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ.